ಶುಭೋದಯ. ರಥಸಪ್ತಮಿ ಸಂದರ್ಭದ ಈ ಶುಭ ವೇಳೆಯಲ್ಲಿ ನಿಮಗೆಲ್ಲರಿಗೂ ಶುಭವನ್ನು ಕೋರ್ತಾ, ರಥ ಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ನಾವು ರಥಸಪ್ತಮಿಯನ್ನು ಆಚರಿಸ್ತೀವಿ. ಇಲ್ಲಿ ಎರಡು ಪದಗಳನ್ನು ನಾವು ಗಮನಿಸಬೇಕು. ಒಂದು ರಥ, ಇನ್ನೊಂದು ಸಪ್ತಮಿ. ರಥ ಅಂತೇಳಂದ್ರೆ ವಾಹನ, ಸಪ್ತಮಿ ಸಪ್ತ ಅಂದ್ರೆ ಸಂಖ್ಯೆ 7. ಈ 7 ಏನನ್ನ ಸೂಚಿಸುತ್ತೆ ಅಂತೇಳಂದ್ರೆ ಸೂರ್ಯನ ರಥಕ್ಕೆ ಕಟ್ಟಿರುವಂತಹ ಅಶ್ವಗಳನ್ನ ಸೂಚಿಸುತ್ತದೆ. ಇದರ ಮಹತ್ವ ಏನು ಅಂತೇಳಂದ್ರೆ, ಈ ದಿವಸ ವಿಶೇಷವಾಗಿ ಸೂರ್ಯದೇವ ಹಳೆಯ ರಥವನ್ನ ತ್ಯಜಿಸಿ ಹೊಸ ರಥವನ್ನ ಅವನು ಏರ್ತಾನೆ, ಹಾಗೂ ಅವನು ಉತ್ತರಾಯಣದ ಕಡೆಗೆ ತನ್ನ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾನೆ. ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಕಶ್ಯಪ ಋಷಿ ಹಾಗೂ ಅದಿತಿ ಇವರ ಈ ದಂಪತಿಗಳ ಪುತ್ರನಾಗಿ ಸೂರ್ಯ ಜನ್ಮವನ್ನ ತಾಳ್ತಾನೆ. ಈ ಸೂರ್ಯನ ರಥದ ಚಕ್ರ ಎಷ್ಟಪ್ಪ ಅಂದ್ರೆ ಒಂದೇ ಒಂದು ಚಕ್ರ. ಒಂದು ಚಕ್ರದಲ್ಲಿ ಸೂರ್ಯನ ರಥ ಚಲಿಸುತ್ತೆ. ಅಶ್ವಗಳು ಸಪ್ತ ಅಶ್ವಗಳು ಇರುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಇದು ಸಪ್ತ ಲೋಕಗಳಿಗೆ ಸೂರ್ಯ ತನ್ನ ಪ್ರಕಾಶವನ್ನ ನೀಡ್ತಾನೆ, ಚೈತನ್ಯವನ್ನ ನೀಡ್ತಾನೆ. ಸಪ್ತ ಲೋಕಗಳು ನಾವು ಇದನ್ನ ಗಾಯತ್ರಿ ಮಂತ್ರದಲ್ಲಿ ನಾವು ಕಂಡುಕೊಳ್ತೀವಿ. ಓಂ ಭೂ, ಓಂ ಭುವ, ಓಂ ಸುವ, ಓಂ ಮಹಾ, ಓಂ ಜನ, ಓಂ ತಪ, ಓಂ ಸತ್ಯಂ ಅಂತ ಹೇಳಿ. ಇವು 7 ಲೋಕಗಳು. ಈ 7 ಲೋಕಗಳಿಗೆ ಈತ ಚೈತನ್ಯವನ್ನ, ಶಕ್ತಿಯನ್ನ ಕೊಡ್ತಾ ಹೋಗ್ತಾನೆ. ಆ ಕಾರಣಕ್ಕೋಸ್ಕರ ನಾವು ಈ ದಿವಸ ಸೂರ್ಯನನ್ನ ವಿಶೇಷವಾಗಿ ನಾವು ಆರಾಧಿಸ್ತೀವಿ. ಒಂದು ಮಾತಿದೆ, ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯ ಸೂರ್ಯ, ಬ್ರಾಹ್ಮಣೋ ಬಹುಜನ ಪ್ರಿಯ ಅಂತ ಹೇಳಿ. ಅಂದ್ರೆ ಅಲಂಕಾರ ಪ್ರಿಯ ವಿಷ್ಣು, ವಿಷ್ಣು ಭಗವಂತ ಇದಾನಲ್ಲ, ಆ ವಿಷ್ಣು ಭಗವಂತನಿಗೆ ನೀವು ಎಷ್ಟು ಅಲಂಕಾರ ಮಾಡ್ತೀರಿ ಅಷ್ಟು ಅವನು ಆಶೀರ್ವಾದವನ್ನ ಮಾಡ್ತಾನೆ. ಹಾಗೆ ಅಭಿಷೇಕ ಪ್ರಿಯ ಶಿವ, ಶಿವನಿಗೆ ನೀವು ಎಷ್ಟು ಅಭಿಷೇಕ ಮಾಡಿ ಅವನು ಅಷ್ಟು ಸಂತುಷ್ಟನಾಗಿ ನಿಮಗೆ ಆಶೀರ್ವಾದವನ್ನ ಮಾಡ್ತಾನೆ. ಆದ್ರೆ ಸೂರ್ಯದೇವ ಇದಾನಲ್ಲ, ಇವನಿಗೆ ನೀವು ಎಷ್ಟು ನಮಸ್ಕಾರಗಳನ್ನು ಮಾಡಿದ್ರೆ ಅಷ್ಟು ನಿಮ್ಗೆ ಪೂರ್ಣ ಪ್ರಮಾಣದಲ್ಲಿ ಆಶೀರ್ವಾದವನ್ನ ಮಾಡ್ತಾನೆ. ಹಾಗೆಯೇ ಬ್ರಾಹ್ಮಣೋ ಬಹುಜನ ಪ್ರಿಯ ಅಂತ ಹೇಳಿ ಇವೆಲ್ಲವನ್ನ ತೋರಿಸಿಕೊಟ್ಟಂತಹ ಬ್ರಹ್ಮ ವಿದ್ಯೆಯನ್ನ ಬಲ್ಲಂತವರು ಬಹುಜನರಿಗೆ ಪ್ರಿಯರಾಗಿರ್ತಾರೆ ಅಂತ ಹೇಳಿ, ಆ ನಿಟ್ಟಿನಲ್ಲಿ ನಾವು ಸೂರ್ಯನನ್ನ ನಮಸ್ಕಾರ ಮಾಡ್ತೀವಿ. ಒಂದು ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕು. 12 ಸೂರ್ಯ ನಮಸ್ಕಾರಗಳನ್ನು ನಾವು ಮಾಡ್ತೀವಿ. 12 ಸೂರ್ಯ ನಮಸ್ಕಾರ ಯಾಕೆ, 13 ಯಾಕಿಲ್ಲ, 11 ಯಾಕಿಲ್ಲ ಅಂತ ಹೇಳಿದಾಗ, ನಮಗೆ ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತಾರೆ. 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಈ ಕೋಟಿ ಎನ್ನುವುದು ಅದರ ಒಂದು ಶಕ್ತಿ, ಒಂದು ಪ್ರಾಕಾರ, ಸಂಖ್ಯೆ ಅಲ್ಲ. 1 2 3 4 5 ಹಾಗೆ ಕೋಟಿಯನ್ನ ಎಣಿಸೋದಲ್ಲ. ಅದು ಒಂದು ಶಕ್ತಿಯ ಒಂದು ಸಂಕೇತ, ಅದು ಪ್ರಾಕಾರ, ಅದು ಒಂದು ಹಂತ. ಈ 33 ಕೋಟಿ ದೇವತೆಗಳು ಯಾರು ಅಂತ ಹೇಳಿದ್ರೆ ಏಕಾದಶ ರುದ್ರರು. ಅಂದ್ರೆ ರುದ್ರರಿಗೆ 11 ಸ್ಥಾನ ಇದೆ. 11 ಹಂತಗಳಲ್ಲಿ ಅವರು ತನ್ನ ಶಕ್ತಿಯನ್ನ ಪ್ರಪಂಚಕ್ಕೆ ನೀಡ್ತಾರೆ. ಏಕಾದಶ ರುದ್ರರು. ದ್ವಾದಶ ಆದಿತ್ಯರು ಅಂದ್ರೆ 12 ಜನ ಆದಿತ್ಯರು, ಅಂದ್ರೆ ಸೂರ್ಯರು. ಆದಿತ್ಯ ಅನ್ನೋ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಅದಿತಿಯ ಗರ್ಭದಲ್ಲಿ ಜನಿಸಿದ್ರಿಂದ ಅವರಿಗೆ ಆದಿತ್ಯ ಅನ್ನುವಂತಹ ಹೆಸರು ಬಂತು. ಅಂತಹ ಆದಿತ್ಯರು 12 ಹಂತಗಳಲ್ಲಿ ಪ್ರಪಂಚಕ್ಕೆ ತಮ್ಮ ಶಕ್ತಿಯನ್ನ, ಸಾಮರ್ಥ್ಯವನ್ನ ತೋರಿಸ್ಕೊಡ್ತಾ ಹೋಗ್ತಾರೆ. ನಾವು ಹೇಳ್ತೀವಲ್ವಾ, ಓಂ ಮಿತ್ರಾಯ ನಮಃ ಅಂತ ಹೇಳಿ. ಮಿತ್ರ ಅಂತ ಹೇಳಿದ್ರೆ ಅವನು ಎಲ್ಲರಿಗೂ, ಸಕಲ ಜೀವರಾಶಿಗಳಿಗೂ ಕೂಡ ಸೂರ್ಯ ಸ್ನೇಹಿತನ ಹಾಗೆ ವರ್ತಿಸ್ತಾನೆ. ಓಂ ರವಯೇ ನಮಃ, ರವಯೇ ನಮಃ ಅಂತ ಹೇಳಿದ್ರೆ ತುಂಬಾ ಪ್ರಕಾಶಮಾನವಾದಂತಹ ಒಂದು ಶಕ್ತಿ, ಚೈತನ್ಯವನ್ನ ಬಿಡುಗಡೆಯನ್ನ ಮಾಡ್ತಾನೆ. ತುಂಬಾ ರವ 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 ಅಂತಿದ್ದಾನೆ ಅಂತ ಹೇಳ್ತಾರಲ್ವಾ, ಅಂದ್ರೆ ಅಷ್ಟು ಕಾವು, ಆ ತೇಜಸ್ಸು, ಶಕ್ತಿ ಬಿಡುಗಡೆ ಆಗ್ತಾ ಇರುತ್ತೆ. ಓಂ ಭಾನವೇ ನಮಃ. ಭಾನು ಅಂತ ಹೇಳಿದ್ರೆ
ಆಕಾಶ ಇಡೀ ನಭೋಮಂಡಲದಲ್ಲಿ ಅವನು ತೇಜೋಮಯನಾಗಿ ಕಂಗೊಳಿಸ್ತಾ ಇರ್ತಾನೆ. ಓಂ ಖಗಾಯ ನಮಃ. ಖಗ ಅಂದ್ರೇನು? ಪಕ್ಷಿ. ಅಂದ್ರೆ ಹಾನಿನಲ್ಲಿ ಪ್ರಕಾಶಮಾನವಾಗಿ ಇರತಕ್ಕಂತಹ ಏಕೈಕ ಸೂರ್ಯದೇವನನ್ನ ಪಕ್ಷಿಯ ರೂಪದಲ್ಲಿ ಓಂ ಖಗಾಯ ನಮಃ ಅಂತ ಹೇಳಿ ನಾವು ಅವನನ್ನ ಸ್ಮರಣೆಯನ್ನ ಮಾಡ್ತೀವಿ. ಹೀಗೆ ಎಲ್ಲ ಮಂತ್ರಗಳನ್ನ ಹೇಳ್ತಾ ಹೋಗ್ತೀವಿ ನಾವು. ಪೂಷ್ಣೇ ನಮಃ. ಪೂಷ್ಣೇ ನಮಃ ಅಂತ ಹೇಳಿದ್ರೆ ಪೋಷಣೆಯನ್ನ ಮಾಡತಕ್ಕಂಥವನು, ಅಂತವನಿಗೆ ನಮಸ್ಕಾರ ಅಂತ ಹೇಳಿ. ಅಂದ್ರೆ 12 ಹಂತಗಳಲ್ಲಿ ಅವನು ತನ್ನ ಶಕ್ತಿಯನ್ನ ಸಮಸ್ತ ಲೋಕಕ್ಕೆ ಕೊಡ್ತಾನೆ. ಹಾಗಾಗಿ 12 ಆದಿತ್ಯರು, ಏಕಾದಶ ರುದ್ರರು, 12 ಆದಿತ್ಯರು, ಅಷ್ಟವಸುಗಳು. ವಸುಗಳು ಅಂದ್ರೆ ದೇವತೆಗಳು, 8 ಜನ ದೇವತೆಗಳು, ದ್ವೈ ಅಶ್ವಿನಿ ದೇವತೆಗಳು, 2 ಅಶ್ವಿನಿ ದೇವತೆಗಳು. 11 ಪ್ಲಸ್ 12 ಪ್ಲಸ್ 8 ಪ್ಲಸ್ 2 ಒಟ್ಟು 33 ಕೋಟಿ ದೇವತೆಗಳು. ಹಾಗಾಗಿ ಇವರಿಗೆ ನಮಸ್ಕಾರವನ್ನು ಮಾಡುವಾಗ ನಾವು ವಿಶೇಷವಾಗಿ 12 ಆದಿತ್ಯರು ಅಂದ್ರೆ ಸೂರ್ಯನಿಗೆ 12 ನಮಸ್ಕಾರಗಳನ್ನ ಮಾಡ್ತೀವಿ. ಕಡಿಮೆ ಅಂದ್ರೂ 12 ನಮಸ್ಕಾರ ಮಾಡಲೇಬೇಕು. ಆ ಸೂರ್ಯ